ನಾವು ಹೇಳ್ತಾ ಇದ್ದೀವಿ ಏನು ಅಂತಂದ್ರೆ, ಈಗ ದರ್ಶನ್ ಇಲ್ಲಿಂದ ಬಳ್ಳಾರಿ ಸೇರಾಯಿತು. ಈಗ ಗಂಡನ್ನು ನೋಡಲಿಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಅನುಮತಿ ಕೇಳಲಿಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಬೆಂಗಳೂರಲ್ಲಾಗಿದ್ದರೆ ಅದು ಸುಲಭ ಆಗ್ತಿತ್ತು, ಸಲೀಸಾಗ್ತಿತ್ತು. ಪುತ್ರ ಮತ್ತು ವಕೀಲರ ಜೊತೆಗೆ ಬಂದಿರೋದು ವಿಜಯಲಕ್ಷ್ಮಿ. ಅವ್ರದ್ದೊಂಥರ ಈ ಬಿಡಲಾರದ ಕರ್ಮ. ಯಾಕಂದರೆ ಈ ಸಾಮಾನ್ಯವಾಗಿ ಏನು ಅಂತಾರೆ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹೆಂಗಿರುತ್ತೆ ಸ್ಥಿತಿಗತಿಗಳು ಅಂತಂತಂದರೆ, ಗಂಡಂಗೆ ಹುಷಾರಿರಲಿಲ್ವಾ, ಅದ್ರ ಕಷ್ಟ ಹೆಂಡತಿಗೇನೆ. ಅವನೇನಾದ್ರೂ ಆಸ್ಪತ್ರೆ ಸೇರೋದನ್ನ ಹೊರಗಡೆ ಕಣ್ಣೀರಲ್ಲಿ ಕೈ ತೊಳಿತಾ ಕೂತ್ಕೋಬೇಕು. ಕಷ್ಟದಲ್ಲಿದ್ದಾನ ದೇವರು ದಿಂಡ್ರು ಅಂತ ಸುತ್ತಾಡಬೇಕು. ಇನ್ನು ಈ ಥರ ಕಂಬಿ ಗಿಂಬಿ ಎಣ್ಸಕ್ಕೆ ಶುರು ಮಾಡಿಬಿಟ್ರೆ ಗತಿ ಏನು? ಯಾರಿಗೆ ಹೇಳಬೇಕು ಅವ್ರ ಕಷ್ಟಗಳನ್ನು? ಈಗ ನೋಡಿ, ಅವ್ರಿಗೆ ಬಿಡಲಾರದ ಕರ್ಮ. ಈಗ ಬಂದಿದ್ದಾರೆ ಪರ್ಮಿಷನ್ ಕೇಳೋಕ್ಕೋಸ್ಕರ. ಮಗನೂ ಕರ್ಕೊಂಬಂದಿದ್ದಾರೆ, ವಕೀಲರು ಕೂಡ ಬಂದಿದ್ದಾರೆ. ಎಲ್ಲ ಅವರಿಂದ ಎಲ್ಲ ವಿವರಗಳನ್ನು ಪಡಿತಾ ಇದ್ದಾರೆ, ಎಲ್ಲವನ್ನು ಚೆಕ್ ಮಾಡ್ತಾ ಇದ್ದಾರೆ. ಈಗಂತೂ ಪ್ರತಿಯೊಂದನ್ನು ಸೋಸಿ ಬಿಡ್ತಾರೆ. ಸದ್ಯ ಒಳಗಡೆ ಹೋಗೋಂಥ ಪೊಲೀಸರನ್ನೇ ಚೆಕ್ ಮಾಡಿ ಬಿಡಿದಿದ್ರು ಕೂಡ ಅದು ಬಿಟ್ಟರು ಕೂಡ ಒಂದು ದೊಡ್ಡ ಸಂಗತಿನೇ ಅದು. ಅಷ್ಟರ ಮಟ್ಟಿಗಿದೆ. ಬೇಕ್ರಿ ಐಟಮ್ಗಳು ಕೂಡ ಒಳಗಡೆ ಹೋಗ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ ಎಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿರಬೇಕು ಅಂತ. ಕೈಯಲ್ಲಿ 3 ಬ್ಯಾಗ್ ಹಿಡ್ಕೊಂಡು ದರ್ಶನ ಪತ್ನಿ ಬಂದಿದ್ದಾರೆ. ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ಪರಿಶೀಲಿಸಲಾಗ್ತಾ ಇದೆ. ಪೊಲೀಸರು ಒಳಗಡೆ ಹೋಗ್ಬೇಕಾದ್ರೂ ಕೂಡ ಅವರು ಚೆಕಪ್ಪಿಗೆ ಒಳಪಡಬೇಕು ಅಂಥ ಸ್ಥಿತಿ ಇದೆ. ಬಂದ್ರಣ ಕಾರ್ತಿ ಬಂದ್ರಣ